ಹೌದು, ಇದು ಪತ್ನಿಯೇ ಪತಿಗೆ ಯಮಳಾದ ಕತೆ. ಕಳೆದ ಮಾರ್ಚ್ 27ರಂದು ಎಲ್ಲರೂ ಶ್ರೀರಾಮನವಮಿಯ ಸಂಭ್ರಮದಲ್ಲಿದ್ರೆ ಗೌರಿಬಿದನೂರಿನ ವಿವಿಪುರಂ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಗೌರಿಬಿದನೂರು ನಗರದ ವಿವಿಪುರಂನಲ್ಲಿ ವಾಸವಾಗಿದ್ದ ಶಿವಕುಮಾರ್ ಅಲಿಯಾ ಸಾದಿಕ್ ಪಾಷಾ ಎಂಬಾತ ತನ್ನ ಮನೆಯಲ್ಲಿ ಶವವಾಗಿದ್ದ. ಆತನ ಹೆಂಡತಿ ರೇಷ್ಮಾ ತನ್ನ ಗಂಡ ಶಿವಕುಮಾರ್ ಅಲಿಯಾ ಸಾದಿಕ್ ಪಾಷಾ ರಾತ್ರಿ 1 ಗಂಟೆಗೆ ಮನೆಗೆ ಬಂದ. ತೀವ್ರ ಗಾಯಗಳಾಗಿದ್ದವು. ತೀವ್ರ ರಕ್ತಸ್ರಾವವಾಗಿ ಬಂದು ಮನೆಯಲ್ಲಿ ಮಲಗಿಕೊಂಡು ಹಾಗೆ ಸಾವನ್ನಪ್ಪಿದ್ದಾನೆ ಎಂದು ಬೆಳಗ್ಗೆ ಶಿವಕುಮಾರ್ ಮನೆಯವರಿಗೆ ಹಾಗೂ ಅಕ್ಕಪಕ್ಕದ ಜನರಿಗೆ ತಿಳಿಸಿದ್ದಾಳೆ. ವಿಷಯ ಪೊಲೀಸರವರೆಗೂ ತಲುಪಿದೆ. ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸರು ಭೇಟಿ ನೀಡಿದ್ದಾರೆ. ಶಿವಕುಮಾರನ ಶವ ಇರುವ ಸ್ಥಿತಿಗೂ ಹೆಂಡತಿ ರೇಷ್ಮಾ ನೀಡಿರುವ ಹೇಳಿಕೆಗೂ ತಾಳೆಯಾಗದ ಕಾರಣ ಅನುಮಾನಗೊಂಡ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸಾವಿನ ಬಗ್ಗೆ ಅನುಮಾನಗೊಂಡ ಪೊಲೀಸರು ರೇಷ್ಮಾಳನ್ನು ವಶಕ್ಕೆ ಪಡೆದು ಪೊಲೀಸರ ಶೈಲಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಕಡೆಗೆ ರೇಷ್ಮಾಳ ನೌಟಂಕಿ ಆಟ ಹೊರ ಬಂದಿದೆ. ದೊಡ್ಡಬಳ್ಳಾಪುರ ಮೂಲದ ಶಿವಕುಮಾರ್ ಹಾಗೂ ರೇಷ್ಮಾ 20 ವರ್ಷದ ಹಿಂದೆ ಪ್ರೀತಿಸಿ ಅಂತರ್ಧರ್ಮ ವಿವಾಹವಾಗಿ ಶಿವಕುಮಾರ್ ಸಾದಿಕ್ ಪಾಷಾ ಆಗಿ ಬದಲಾಗಿದ್ದ. ದಶಕಗಳಿಂದ ಗೌರಿಬಿದನೂರು ವಿವಿಪುರಂ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಇಬ್ಬರ ನಡುವೆ ವೈಮನಸ್ಸು ಶುರುವಾಗಿ ಇಬ್ಬರ ನಡುವೆ ಪದೇ ಪದೇ ಜಗಳವಾಗುತ್ತಿತ್ತು. ಅಲ್ಲದೆ ರೇಷ್ಮಾಳಿಗೆ ಇನ್ನಿತರ ಬಾಯ್ ಫ್ರೆಂಡ್ಗಳ ಸಂಬಂಧಕ್ಕೆ ಪತಿ ಶಿವಕುಮಾರ್ ಅಡ್ಡವಾಗಿದ್ದ ಎನ್ನಲಾಗಿದೆ. ಕಡೆಗೆ ಪತಿಯನ್ನು ಮುಗಿಸಲು ಸ್ಕೆಚ್ ಹಾಕಿಕೊಂಡಿದ್ದ ರೇಷ್ಮಾ 26ರ ಗುರುವಾರ ತಡರಾತ್ರಿ ತನ್ನ ಬಾಯ್ ಫ್ರೆಂಡ್ ಶಾರುಖ್ ಖಾನ್ ಗ್ಯಾಂಗ್ ನ ಮನೆಗೆ ಕರೆಸಿ ಶಿವಕುಮಾರನಿಗೆ ರಾಡ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಶಿವಕುಮಾರ್ನದ್ದು ಸಾಮಾನ್ಯ ಸಾವು ಎಂದು ಬಿಂಬಿಸಿದ್ಲು ಎನ್ನುವ ಭಯಾನಕ ಸತ್ಯ ಒಪ್ಪಿಕೊಂಡಿದ್ದಾಳೆ. ವಿಚಾರಣೆ ಚುರುಕುಗೊಳಿಸಿದ ಗೌರಿಬಿದನೂರು ಪೊಲೀಸರು ಕೊಲೆ ಮಾಡಿ ತಲೆ ಮರೆಸಿಕೊಂಡಿದ್ದ ಆರೋಪಿಗಳಾದ ಶಾರುಖ್, ರಾಮು, ಆನಂದ್, ಅಕ್ಷಯ್, ಪಾರ್ಥ ಎಂಬುವರನ್ನು ಪತ್ತೆ ಮಾಡಿ ರೇಷ್ಮಾ ಸೇರಿದಂತೆ 5 ಜನ ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ.